ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಊರಲ್ಲಿ ತೆಂಬಿಟ್ಟಿನ ಹಬ್ಬ ಇತ್ತು. ಹಾಗಾಗಿ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡಿ ನಾನು ಸೀರೆ ಉಟ್ಕೊಂಡು ರೆಡಿಯಾಗಿ ನಮ್ಮೂರಲ್ಲಿರೋ ಮಾರಮ್ಮ ಪಟ್ಲದಮ್ಮಂಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ತೆಂಬಿಟ್ಟು ತೊಗೊಂಡು ದೇವಸ್ಥಾನಕ್ಕೆ ಹೊರಟೆ. ಅದಾದಮೇಲೆ 2 ದೇವಸ್ಥಾನನೂ ಮುಗಿಸ್ಕೊಂಡು ಬಂದು ಮತ್ತೆ ಸಂಜೆ ಕಾಳಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ನಮ್ಮತ್ತೆ ಆ ದೇವ್ರಿಗೂ ತೆಂಬಿಟ್ಟು ರೆಡಿ ಮಾಡಿಟ್ಟು ಮಿಕ್ಕಿದ್ದೆಲ್ಲ ಉಂಡೆ ಮಾಡಿ ಕಟ್ಟಿಟ್ರು. ಅಷ್ಟರಲ್ಲಿ ಮತ್ತೆ ರೆಡಿಯಾಗಿ ನಮ್ಮೂರ ಪಕ್ಕದಲ್ಲಿರೋ ಕಾಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮೂರವರೆಲ್ಲ ನಮ್ಮೂರಲ್ಲಿರೋ ಭೈರವೇಶ್ವರ ದೇವಸ್ಥಾನದ ಹತ್ರಕ್ಕೆ ಬನ್ನಿ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡಿದ್ರು. ಅದಾದಮೇಲೆ ಇಲ್ಲಿಗೆ ಬಂದಮೇಲೆ ತೆಂಬಿಟ್ಟಿಗೆ ತೀರ್ಥ ಹಾಕ್ಸ್ಕೊಂಡು ಪೂಜೆ ಮಾಡಾದ್ಮೇಲೆ ನಮ್ಮೂರಿಂದ ಗೆಜ್ಜಿಲ್ಗೆರೆಗೆ ಹೊರಟ್ವಿ. ಇಲ್ಲಿಂದ ಹೊರಟಾಗಲೇ 8:30 ಆಗಿತ್ತು. ಅಲ್ಲಿಗೆ ಹೋಗೋದಕ್ಕೆ 9 ಗಂಟೆ ಆಯಿತು. ಹೀಗೆ ಎಲ್ಲರೂ ಸೇರಿ ಹೋಗ್ಬೇಕಾದ್ರೆ ತೆಂಬಿಟ್ಟಿನಾರ್ತಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ಗೆಜ್ಜಿಲ್ಗೆರೆಗೆ ಬಂದು ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಪೂಜೆ ಮಾಡಿಸ್ಕೊಂಡು ಕಾಳಮ್ಮ ತಾಯಿ ದರ್ಶನ ಮಾಡಿಕೊಂಡು ಸಾಲಾಗಿ ತೆಂಬಿಟ್ಟಿನಾರ್ತಿ ಇರೋ ಕಡೆ ಬಂದು ಕೂತ್ಕೊಂಡ್ವಿ. ಅದಾದಮೇಲೆ ನಮ್ಮೂರ ಯಜಮಾನ್ರೆಲ್ಲ ಸೇರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಾದ್ಮೇಲೆ ಇಲ್ಲಿ ನಾವು ಮಾಡ್ಕೊಂಡು ಬಂದಿರೋ ತೆಂಬಿಟ್ಟನ್ನೆಲ್ಲ ಸ್ವಲ್ಪ ಎತ್ಕೊಂಡಾದ್ಮೇಲೆ ಈ ದೇವ್ರನ್ನ ಯಾರು ಪೂಜೆ ಮಾಡ್ತಾರೋ ಅವ್ರ ಮೈ ಮೇಲೆ ತಾಯಿ ಬರ್ತಾಳೆ ಅಂತ ಅಂದ್ಬಿಟ್ಟು ಅದನ್ನು ನೋಡಿಕೊಂಡು ಮನೆ ಕಡೆ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸ್ಪಂದನ.